ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ಹಿಂದಿನ ವಿಡಿಯೋದಲ್ಲಿ ಏಕಾದಶಿ ಹಿಂದಿನ ದಿನ ದಶಮಿ ದಿನ ಏನೇನು ಮಾಡಬೇಕು, ಏನೇನು ಆಚರಿಸಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ. ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಹೇಳಿಬಿಟ್ಟು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಹಾಗಾದರೆ ಇವತ್ತು ನಾವು ಏಕಾದಶಿ ದಿನ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಏಕಾದಶಿ ದಿನ ನಾರ್ಮಲ್ ಆಗಿನೇ ಪ್ರಾತಃ ಕಾಲದಲ್ಲಿ ಎದ್ದು ತಲೆ ಸ್ನಾನವನ್ನು ಮತ್ತೆ ಮಾಡಬೇಕು. ನೀವು ಹಿಂದಿನ ದಿನ ಮಾಡಿರ್ತೀರಲ್ವ ಸಂಜೆ, ಆದರೂ ಕೂಡ ಮತ್ತೆ ಏಕಾದಶಿ ದಿನ ತಲೆ ಸ್ನಾನವನ್ನು ಮಾಡಬೇಕಾಗುತ್ತೆ. ಪ್ರಾತಃ ಕಾಲದಲ್ಲಿ ಎದ್ದು ಮಡಿ ಬಟ್ಟೆಯನ್ನು ಹಾಕೋಬೇಕು. ಹೆಚ್ಚಾಗಿ ಹಳದಿ ಕಲರ್ ಬಟ್ಟೆಯನ್ನು ಹಾಕೊಳ್ಳೋದು ತುಂಬ ರಾಯರಿಗೆ ಪ್ರಿಯ ಆಗಿರುತ್ತೆ. ಬೇರೆ ದೇವರ ಪೂಜೆಯನ್ನು ಮಾಡಿ ವಿಷ್ಣುವಿನ ಸ್ಮರಣೆಯನ್ನು ಹೆಚ್ಚಾಗಿ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಬಿಟ್ಟು ಬೇರೆ ಒಂದು ಫೋಟೋಗಳು ಇರ್ತಾವಲ್ವ, ದೇವರುಗಳು ಇರ್ತವೆ, ನಿಮ್ಮ ಮನೆ ದೇವರು ಇರುತ್ತೆ, ವಿಘ್ನ ವಿನಾಶಕ ಇರ್ತಾನೆ, ಅವ್ರದ್ದೆಲ್ಲರದು ಪೂಜೆ ಮಾಡಬೇಕು. ಮತ್ತು ವಿಷ್ಣುವಿಗೆ ಕೂಡ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. ರಾಯರಿಗೆ ಯಾವುದೇ ಕಾರಣಕ್ಕೂ ಏಕಾದಶಿ ದಿನ ಹೂವನ್ನು ಅರ್ಪಣೆಯನ್ನು ಮಾಡಲೇಬಾರ್ದು. ಒಂದು ತುಳಸಿ ದಳವನ್ನು ಮಾತ್ರ ಅವರಿಗೆ ಇಡಬೇಕು. ಹೂವನ್ನು ಯಾವುದೇ ಕಾರಣಕ್ಕೂ ಅರ್ಪಣೆಯನ್ನು ಮಾಡಿ ಅವರಿಗೆ ಅಲಂಕಾರವನ್ನು ಮಾಡಲಿಕ್ಕೆ ಹೋಗ್ಬಿಡಿ. ನಿಮ್ಮ ಮನೇಲಿ ಇರ್ತಕ್ಕಂತಹ ದೇವರಿಗೆಲ್ಲ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಿ ವಿಷ್ಣುವಿಗೆ ಹೆಚ್ಚಾಗಿ ನೀವು ಸ್ಮರಣೆಯನ್ನು ಅರ್ಪಿಸಬೇಕಾಗುತ್ತೆ. ಮತ್ತು ರಾಯರಿಗೆ ಗಂಧ ಮತ್ತು ತುಳಸಿಯನ್ನು ಸ್ವಲ್ಪ ಮಾತ್ರ ಇಡಬೇಕು. ಜಾಸ್ತಿ ತುಳಸಿಯಿಂದನೂ ಕೂಡ ಜಾಸ್ತಿ ನೀವು ಅಲಂಕಾರವನ್ನು ಮಾಡಬಾರ್ದು. ನಾರ್ಮಲಾಗಿ ಗಂಧವನ್ನು ಸ್ವಲ್ಪ ಹಚ್ಚಿ ಸ್ವಲ್ಪ ತುಳಸಿಯನ್ನು 2 ದಳವನ್ನು ಇಟ್ಟರೆ ನೀವು ಸಾಕಾಗುತ್ತೆ. ಮತ್ತು ನೀವು ಮನೆ ದೇವರ ದೀಪವನ್ನು ಹಚ್ಚೋದ್ರ ಜೊತೆಗೇ ರಾಯರಿಗೆ ಅಂತ ಹೇಳಿನೇ 2 ತುಪ್ಪದ ದೀಪವನ್ನು ಹಚ್ಚಬೇಕು. ಸಣ್ಣ ಸಣ್ಣದಾಗಿ ಮಣ್ಣಿಂದು ಒಂದು ದೀಪಗಳು ಸಿಗುತ್ತಲ್ವ, ಆ ಒಂದು ದೀಪವನ್ನು ರಾಯರ ಮುಂದೆ ನೀವು ಹಚ್ಚಿ ಇಡಬೇಕು. ಏನೇ ಮಾಡಲಿ ಏನೇ ಬಿಡಲಿ, ಏಕಾದಶಿ ದಿನ ನಿಮ್ಮ ಮೊದಲ ಪೂಜೆ ತುಳಸಿ ದೇವಿಗೆ ಆಗಿರಬೇಕು. ಆ ತುಳಸಿ ದೇವಿಗೆ ಪೂಜೆಯನ್ನು ಮಾಡೋದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀವು ಕೊಡಬೇಕಾಗುತ್ತೆ. ಆದರೆ ನಮ್ಮ ಮುಂಚೆನೇ ಹೇಳಿದ ಹಾಗೆ ಏಕಾದಶಿ ದಿವಸ ತುಳಸಿಗೆ ನೀರನ್ನು ಕೂಡ ಹಾಕಬಾರ್ದು, ತುಳಸಿಯನ್ನು ಕೂಡ ನೀವು ಕೀಳಲೇಬಾರ್ದು. ಇನ್ನು ತುಳಸಿ ಮುಂದೆ ಒಂದು ತುಪ್ಪದ ದೀಪವನ್ನು ಮೊದಲು ನೀವು ಹಚ್ಚಬೇಕಾಗುತ್ತೆ. ತುಳಸಿಗೂ ಕೂಡ ಪೂಜೆಯನ್ನು ಮಾಡೋಕ್ಕೂ ಮುಂಚೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಊದ್ಬತ್ತಿಯನ್ನು ಹಚ್ಚಿ ಪೂಜೆಯನ್ನು ಮಾಡಿ ನಂತರ ನೀವು ದೇವರ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಅಲ್ಲೂ ಕೂಡ ರಾಯರ ಮುಂದೆ 2 ತುಪ್ಪದ ದೀಪವನ್ನು ಹಚ್ಚಿದ್ರಿ, ಅದಾದ ನಂತರ ಊದ್ಬತ್ತಿಯಿಂದ ಮೊದಲು ವಿಷ್ಣುವಿಗೆ ಪೂಜೆಯನ್ನು ಮಾಡಿ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊತ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. ಗಂಧದ ಕಡ್ಡಿಯನ್ನು ಕೂಡ ನೀವು ಬೆಳಗಬೇಕಾಗುತ್ತೆ. ನಂತರ ರಾಯರ ಸ್ತೋತ್ರಗಳು, ಪಠಣೆಗಳು ಅವೆಲ್ಲವನ್ನು ಕೂಡ ನೀವು ಮಾಡಬೇಕಾಗುತ್ತೆ. ಇದಿಷ್ಟು ಪೂಜೆ. ಈ ರಾಯರಿಗೆ ಪಠಣೆಗಳನ್ನು ಮಾಡಿದ ನಂತರದಲ್ಲಿ 2 ತುಪ್ಪದ ಬತ್ತಿಯನ್ನು ನೀವು ನೆನೆಸ್ಬಿಟ್ಟು ಪಂಚಾರತಿ ಬರುತ್ತಲ್ವ, ಪಂಚಾರತಿಯನ್ನು ನೀವು ಮಾಡಲೇಬಾರ್ದು. 2 ತುಪ್ಪದ ಬತ್ತಿಯನ್ನು ಹಾಕಿ ಒಂದೇ ಆರತಿಯನ್ನು ನೀವು ಮಾಡಬೇಕು. ಕರ್ಪೂರದ ಆರತಿಯನ್ನು ನೀವು ಕೂಡ ಮಾಡಬೇಕು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಪಂಚಾರತಿಯನ್ನು ಏಕಾದಶಿ ದಿವಸ ಮಾಡಲೇಬಾರ್ದು. ಇದಿಷ್ಟು ಪೂಜೆಗೆ ಸಂಬಂಧಿಸಿದಂತಹ ವಿಡಿಯೋ. ಇನ್ನು ಉಪವಾಸವನ್ನು ಹೇಗೆ ಮಾಡಬೇಕು, ಉಪವಾಸ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಹೇಳೋದಾದರೆ, ನೀರು, ಹಾಲು, ಹಣ್ಣು ಸೇವನೆ ಇವಿಷ್ಟನ್ನು ಕೂಡ ನೀವು ತಿನ್ಬೋದು. ಅವಲಕ್ಕಿಯನ್ನು ತಿನ್ನಬಾರ್ದು. ಉಪವಾಸ ಬಿಡೋವರೆಗೂ ಕೂಡ ಅವಲಕ್ಕಿಯನ್ನು ಕೂಡ ತಿನ್ನಬಾರ್ದು. ನೀರು, ಹಾಲು, ಹಣ್ಣು ದ್ವಾದಶಿ ದಿನ ಮಾತ್ರ ನೀವು ಅವಲಕ್ಕಿಯನ್ನು ತಿನ್ನಬೇಕು. ಬಿಟ್ಟರೆ ಏಕಾದಶಿ ದಿನ ನೀವು ಅವಲಕ್ಕಿಯನ್ನು ತಿನ್ನಬಾರ್ದು. ನೀರು, ಹಾಲು, ಹಣ್ಣನ್ನು ಸೇವನೆಯನ್ನು ಮಾಡ್ಕೊಂತ ಏಕಾದಶಿ ಪೂರ್ಣ ದಿನ ಉಪವಾಸವನ್ನು ಇರಬೇಕಾಗುತ್ತೆ. ರಾತ್ರಿ ಕೂಡ ನೀವು ಉಪವಾಸವನ್ನು ಮುರಿಯೋ ಹಾಗಿಲ್ಲ. ರಾತ್ರಿ ಕೂಡ ನೀವು ಉಪವಾಸವೇ ಇರಬೇಕಾಗುತ್ತೆ. ಇನ್ನು ಆಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ಆರೋಗ್ಯ ಸಮಸ್ಯೆ ಅಂತಕ್ಕಂಥವ್ರು ನೀವೇನು ಮಾಡಬೇಕು ಅಂದರೆ, ರಾತ್ರಿ 8 ಗಂಟೆ ನಂತರ, ರಾತ್ರಿ 8 ಗಂಟೆ ಆಗುತ್ತಲ್ವ ಏಕಾದಶಿ ದಿನ, ಅದಾದ ನಂತರ 2 ಊದ್ಗಡ್ಡಿಯನ್ನು ಹಚ್ಚಿ ಒಂದು ನೀರನ್ನು ಹಾಕಿಟ್ಟಿರಬೇಕು ಯಾವಾಗಲೂ ರಾಯರ ಮುಂದೆ. ಅದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂತಹ ವಿಚಾರ. ಅಲ್ಲಿ ಒಂದು ತುಳಸಿ ಎಲೆಯನ್ನು ಒಂದು ಲೋಟದಲ್ಲಿ ನೀರು ಹಾಕಿ ಬೇಡ್ಕೋಬೇಕು. ನಾನು ನನ್ನ ಕೈಲಾದಷ್ಟು ಹೊತ್ತು ಉಪವಾಸವಿದ್ದೆ, ಸಮರ್ಪಣೆ ಮಾಡಿ ಅಂತ ಹೇಳಿಬಿಟ್ಟು ಸಮರ್ಪಣೆಯನ್ನು ಮಾಡಿ ಅವರಿಗೆ ನಾನು ಈಗ ಉಪವಾಸವನ್ನು ಬಿಡ್ತಾ ಇದ್ದೀನಿ ಅಂತ ಹೇಳಿ ಮೊದಲು ಆ ನೀರನ್ನು ಕುಡಿಬೇಕು. ರಾಯರ ಮುಂದೆ ಇರ್ತಕ್ಕಂತಹ ನೀರನ್ನು ಕುಡಿಬೇಕು. ನಂತರ ರಾತ್ರಿ ಸಿಹಿ ಅವಲಕ್ಕಿನೋ ಉಪ್ಪಿಟ್ಟು ಏನಾದರೂ ತಿನ್ಬೋದು. ಆದರೆ ಚಾಪೆ ಮೇಲೇ ನೀವು ಮಲಗಿರಬೇಕಾಗುತ್ತೆ. ಇದಿಷ್ಟು ಏಕಾದಶಿ ದಿನ ಮಾಡ್ತಕ್ಕಂತಹ ಆಚರಣೆಗಳು.
ಪೂಜಾ ವಿಧಾನಗಳು ಮತ್ತು ಉಪವಾಸವನ್ನು ಹೇಗೆ ಮಾಡಬೇಕಂತಹ ವಿಡಿಯೋ. ಇನ್ನು ಮುಂದಿನ ವಿಡಿಯೋದಲ್ಲಿ ಏಕಾದಶಿ ನಂತರ ದ್ವಾದಶಿ ದಿನ ನೀವು ಏನೇನು ಮಾಡಬೇಕು, ಉಪವಾಸವನ್ನು ಹೇಗೆ ಬಿಡಬೇಕು ಮತ್ತು ಏಕಾದಶಿ ನಂತರ ಏಕಾದಶಿಯನ್ನು ಹೇಗೆ ಬಿಡಬೇಕು ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.